ಹಾಯ್ ಎಲ್ರು ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೂ ಯೂಟ್ಯೂಬ್ ಚಾನಲ್. ಇವತ್ತಿನ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಥರ್ಡ್ ಟೆಸ್ಟ್ ಥರ್ಡ್ ಡೇ ರಿವ್ಯೂ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಥರ್ಡ್ ಡೇನಲ್ಲಿ ಏನಾಯ್ತಪ್ಪ ಟೆಸ್ಟ್ನಲ್ಲಿ ಅಂದರೆ, ಇವತ್ತು ಆಸ್ಟ್ರೇಲಿಯಾ ತಮ್ಮ ಪಟ ವಿಕೆಟ್ಗಳನ್ನು 445 ರನ್ಗೆ ಉದುರಿಸ್ಕೋತು. ಸ್ಟಾರ್ಟಿಂಗ್ ಒಳಗೆ ಕ್ಯಾರಿ ಒಂದು 50 ಮಾಡ್ಕೊಂಡ್ರು, ಮತ್ತು ಸ್ಟಾರ್ಕ್ ಒಂದು ರಪ್ ಹೊಡೆದು ಇನ್ನಿಂಗ್ಸ್ ಹೊಡೆದು ಕುಲ್ಲಾಗಿ ಅವರು ಔಟ್ ಆದ್ರು. ನತನ್ ಲಯನ್ ನಮ್ಮ ಸಿರಾಜ್ ಭಾಯ್ ಅವರು ಬೋಲ್ಡ್ ಆದ್ರು. ಇದಾಗಿ ನಮ್ಮ ಇಂಡಿಯಾದವ್ರು ಇಲ್ಲಿ ಬ್ಯಾಟಿಂಗ್ ಬರ್ತಾರು. ಬ್ಯಾಟಿಂಗ್ ಬಂದ ಭಾಳ ಕಳಪೆಯಾದ ಬ್ಯಾಟಿಂಗ್ ಆಡಿದ್ರು ನಮ್ಮ ಇಂಡಿಯಾದವ್ರು ಇವತ್ತು. ಎದಕ್ಕಾರ ಹೇಳ್ಬೋದು ಒಂಥರ ಏನು ಮಾಡೋದು, ಆ ಪರಿ ಬ್ಯಾಟಿಂಗ್ ಆಡಿದ್ರು. ಇವತ್ತೊಂದಕ್ಕೆ 4 ಅಂದರೆ ಇಟ್ ಈಸ್ ಇನ್ಇಮ್ಯಾಜಿನೇಬಲ್, ಅನ್ಕೊಳಕ ಆಗೋದಿಲ್ಲ ಅಂತ ಬ್ಯಾಟಿಂಗ್ ಆಡಿದ್ರು. ಇವತ್ತು ಸ್ಟಾರ್ಟಿಂಗ್ ನೋಡ್ರೆ ಫಸ್ಟ್ ನಮ್ಮ ಇಂಡಿಯಾ ಬೌಲಿಂಗ್ ನೋಡಿದ್ರೆ ಇದೇನೋ ಮಾಡಕ್ ಕಾಣಿಸ್ತಾರೆ ಇವತ್ತು ನಾ ಅನ್ಕೊಂಡಿದ್ದೆ. ನನಗೆ ಗೊತ್ತಿತ್ತು ಫಸ್ಟ್ನೇ ಸೆಷನ್ದ ವಿಕೆಟ್ ಬೀಳತಾವತ್ತೆ. ಹಂಗೆ ಫಸ್ಟ್ನೇ ಸೆಷನ್ದ ವಿಕೆಟ್ ಬಿದ್ದುವೆ. ಪಟ ಆಕಾಶದೀಪ್ ಅವ್ರು 1 ವಿಕೆಟ್ ತಗೊಂಡ್ರು, ಮತ್ತು ಜಸ್ಪ್ರೀತ್ ಬುಮ್ರಾ ಅವ್ರು 1 ವಿಕೆಟ್ ತಗೊಂಡ್ರು. ನೆಕ್ಸ್ಟ್ ನಮ್ಮ ಮಿಯಾ ಭಾಯ್ ಅವ್ರು 2 ವಿಕೆಟ್ ತಗೊಂಡ್ರು. ನಿಂಗೆ ನೋಡ್ರಿ ಎಲ್ಲ ಈ ಇಡೀ ಇಂಡಿಯಾ ಬೌಲಿಂಗ್ ಲೈನಪ್ ಎಲ್ಲ ಸಿರಾಜ್ ಅವ್ರ ಬುಮ್ರಾ ಅವ್ರ ಮೇಲೆ ಡಿಪೆಂಡೆಂಟ್ ಆಗೈತಿ. ಇವ್ರ ಮೇಲೆ ಒಬ್ಬರ ಮೇಲೆ ಡಿಪೆಂಡ್ ಅಂದ್ರೆ ಭಾಳ ಕಷ್ಟ ಆಕೈತಿ ನಮ್ಮ ಇಂಡಿಯಾ ಟೀಮಿಗೆ ಮುಂದೆ ಟೆಸ್ಟ್ ಆಡ್ಬೇಕಾದ್ರೆ. ಬೇರೆದವ್ರ ಬೌಲರ್ಗಳು ಸ್ಟೆಪ್ ಅಪ್ ಆಗಬೇಕು. ಇದು ಯಾವಾಗ ಆಕೈತೆ ನೋಡೋಣ. ಮತ್ತು ನೆಕ್ಸ್ಟ್ ಇವ್ರ ಆಟಾಗಿಂದ ನಮ್ಮ ಇಂಡಿಯಾ ಟೀಮ್ ಬ್ಯಾಟಿಂಗ್ ಬರ್ತೈತಿ. ಬ್ಯಾಟಿಂಗ್ ಆಡ್ಲಾಕ ಬ್ಯಾಟಿಂಗ್ ಒಳಗೆ ನಮ್ಮ ಯಶಸ್ವಿ ಜೈಸ್ವಾಲ್ ಆಮೇಲೆ KL ರಾಹುಲ್ ಅವ್ರು ಬ್ಯಾಟಿಂಗ್ ಬರ್ತಾರೋ. ಬ್ಯಾಟಿಂಗ್ ಬಂದಾಗ ಏನಾಕೈತಿ ಅಂದರೆ, ಅಲ್ಲಿ ನಮ್ಮ ಯಶಸ್ವಿ ಜೈಸ್ವಾಲ್ ಅವ್ರು 1ನೇ ಬಾಲಿಗೆ ಒಂದು 4 ಹೊಡಿತಾರೋ. 4 ಹೊಡ್ಯಾನಾಗ ನೆಕ್ಸ್ಟ್ ಐ ಆಮ್ ದ ಫಾರ್ಮು, ನಾನು 4 ಹೊಡೆದ್ಬಿಟ್ಟೆ, ನಾ ಫಾರ್ಮ್ ಅಂತಾನೆ ಎತ್ತಿ ಬಿಡ್ನೋತೆ, ಮತ್ತೊಂದು ಹೊಡ್ಲಕ್ಕ ಬರೀ ಇಲ್ಲ ಕಟ್ ಹಚ್ಲಕ್ಕೆ ಹೋಗೋರು ಎಡ್ಜಾಗಿ ಹಿಂದೆ ಹೋಗಿ ಕ್ಯಾಚ್ ಸಿಗ್ತತಿ. ಅವ್ನು ಏನ್ರಿ ಮಿಚಲ್ ಮಾರ್ಷ ವಿಕೆಟ್ ತೆಗ್ಯಾವ. ಮಿಚಲ್ ಮಾರ್ಷ್ ಜಿಗದ್ ಕ್ಯಾಚ್ ಹಿಡ್ಯಾವ. ಜಿಗದ ಹಕ್ಕಿಕಿತ ಹಿಂಗ ಜಿಗದ ಕ್ಯಾಚ್ ಹಿಡ್ಲಾತ. ನಾವು ಬಿಟ್ಬಿಡೋಣ ಮತ್ತೆ ನಮ್ಮ ಇಂಡಿಯಾ ಫ್ಯಾನ್ಸ್ ಆ ರೀತಿ ಆಗಿತ್ತು. ಇವು ಮಿಚಲ್ ಸ್ಟಾರ್ಕ ಮತ್ತು ಹೆಡ್ ಒಳ್ಳೆ ಕಾರ್ಡ್ ಅದಾರ ಇಂಡಿಯಾದವ್ರಿಗೆ. ಯಾವಾಗ ಬೆನ್ನು ಬಿಡ್ತಾರೋ ಗೊತ್ತಿಲ್ಲ. ಮತ್ತು ಇವ್ರು ಯಶಸ್ವಿ ಜೈಸ್ವಾಲ್ ಔಟ್ ಆದ ಕೂಡಲೇ ನೆಕ್ಸ್ಟ್ ಬರ್ತಾರೋ ಶುಭ್ಮನ್ ಗಿಲ್. ಈ ಏನು ಆಡ್ಲಿಲ್ಲ ಈ ಇನ್ನಿಂಗ್ಸ್ನಾಗ. ಬರೀ 1 ರನ್ ತೆಗೆದ್ರೆ ಅಲ್ಲಿ ನಮ್ಗೆ KL ರಾಹುಲ್ ಅವ್ರು ಸ್ಟಾರ್ಟಿಂಗ್ ಅಂತ ಏನಾದ್ರು ಆಡ್ಲತ್ತಾರ 33 ರನ್ ತೆಗೆದು ಏನಾದ್ರು ಆಡ್ಲತ್ತಾರ. ಹಂಗೆ ನಮ್ಮ ಟೀಮ್ ಇಂಡಿಯಾಕ್ಕೆ ಒಬ್ಬ ತಾಳ್ಮೆ ಆದ ಬ್ಯಾಟ್ಸ್ಮನ್ ಬೇಕಾಯ್ತು. ಅಂದ್ರೆ ಟೀಮ್ನ ಸ್ಟೆಬಿಲೈಸ್ ಮಾಡೋದು. ಮ್ಯಾಲಿಂತ್ರ ವಿಕೆಟ್ ಬಿದ್ದು ಅಂದ್ರೆ ಒಂದು 2-3 ದಿವಸದಾಗ ಡಿಫೆನ್ಸ್ ಆಡಿ ಅಥವಾ ವಿನ್ ಆಗ್ಲಿಕ್ಕೆ ಡ್ರಾ ಮಾಡ್ಕೊಂತ ಪ್ಲೇಯರ್ ನಮ್ಮ ಇಂಡಿಯಾ ಟೀಮ್ನಾಗ ಕಮ್ಮಿ ಇದ್ದಾರು. ಮೊದ್ಲಿದ್ರು ನಮ್ಮ ಚೇತೇಶ್ವರ್ ಪೂಜಾರ ಇದ್ರು, ರಹಾನೆ ಇದ್ರು, ಹನುವಿಯಾರ್ ಇದ್ರು. ಈಗಂತ ಪ್ಲೇಯರ್ಸ್ಗಳು ಭಾಳ ಕಮ್ಮಿ. ಈಗೆಲ್ಲ ಒಂಥರ T20 ಸ್ಕ್ವಾಡ್ ಆದಂಗೆ ಐತಿ ನಮ್ಮ ಇಂಡಿಯಾ ಟೀಮ. KL ರಾಹುಲ್ ಅವರು ಒಬ್ಬರೇ ಪರ್ಫೆಕ್ಟ್ ಡಿಫೆನ್ಸ್ ಬ್ಯಾಟ್ಸ್ಮನ್ ಥರ ನನಗೆ ಕಾಣಿಸ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ ಇದ್ದಾರೆ, ಆದರೆ ಅವ್ರ ಫಾರ್ಮ್ ಸ್ವಲ್ಪ ಇಳಿದಿದೆ. ಅದ್ರ ಸಂಬಂಧ ನೋಡ್ರಿ. ಈಗ ನೆಕ್ಸ್ಟ್ ಗಿಲ್ ಅವರು ಹೊರಟದ್ಮೇಲೆ ನಮ್ಮ ಕೊಹ್ಲಿ ಅವ್ರು ಬರ್ತಾರೋ. ನಮ್ಮ ಕೊಹ್ಲಿ ಅವ್ರಿಗೆ ಎಷ್ಟು ಹೇಳಿದ್ರಿ ಸಾಕಾಗುತ್ತೆ. ಕೊಹ್ಲಿ ಅವರು ಔಟ್ ಹಾಕೋರು. ಮಿಡಲ್ ಆಫ್ ಸ್ಟಂಪ್ ಹಚ್ಚಿ ಕಡೆ ಹಾಕಿದಾಗ ಹೊರಗೆ ಹೋಗು ಬಾಲ್ ಟಚ್ ಮಾಡಿ ಎಷ್ಟು ಸಲ ಔಟ್ ಆಗ್ಯಾರ. ಮತ್ತೆ ಇವತ್ತು ಸೇಮ್ ರೀತಿ ಅದೇ ರಾಗ ಅದೇ ಹಾಡು ಅನ್ನೋರ್ತೆ ಮತ್ತೆ ಅದೇ ಥರ ಔಟ್ ಆದರು. ಎಷ್ಟು ಸಲ ಇಂಡಿಯಾ ಫ್ಯಾನ್ಸ್ಗಂತೂ ಒಂಥರ ಅಳು ಬರ್ತೈತೆ. ಅದಕ್ಕೆ ವಿರಾಟ್ ಕೊಹ್ಲಿ ಅವ್ರು ಬಂದ್ರೆ ಗಡ ಅಂತಿರ್ತೈತೆ. ಅದಕ್ಕೆ ಅವರು ಯಾವಾಗ ಔಟ್ ಸೈಡ್ ಬಾಲ್ ಟಚ್ ಮಾಡ್ತಾರೋ, ಯಾವಾಗ ಔಟ್ ಹಾಕೋರು ಅವ್ರಿಗೆ ಹೇಳಕ್ ಬರಲ್ಲ, ನಮಗೂ ಹೇಳಕ್ ಬರಲ್ಲ. ಅದ್ರ ಅಂಜತಿರ್ತೀವಿ. ಇವಾಗ ಅಂದ್ರು ಹೆಂಗೋ ಮಾಡಿದ್ರು ಔಟ್ ಆದ್ರು. 3 ರನ್ ಅನ್ಸುತ್ತೆ. 3 ರನ್ನಿಗೆ ಔಟ್ ಆದ್ರು ನಮ್ಮ ಕಿಂಗ್ ಕೊಹ್ಲಿ ಅವರು. ಪಂತ್ ಅವ್ರು ಬರ್ತಾರೆ. ಪಂತ್ ಅವರು ನಮ್ಮ ಸ್ಪೀಡಿ ಪಂತ್ ಅವ್ರು ಬ್ಯಾಟಿಂಗ್ ಬರ್ತಾರೆ. ಬ್ಯಾಟಿಂಗ್ ಬರೋಣ ಏನೈತಿ, ಅವರು ಭಾಳ ರನ್ ತೆಗಿಯಂಗಿಲ್ಲ. ಒಂದು 9 ರನ್ ತೆಗೆದ್ರು ಅನ್ಸುತ್ತೆ. ಅವರು ಮೊನ್ನೆ LIC ಸೆಲೆಕ್ಟ್ ಆಗಿದ್ರೆ ಏನಿತ್ತು ಏನೋ LIC ಟೀಮ್ ಸುದ್ದ ಆಡವಲ್ರು. 9 ರನ್ ತೆಗೆದ್ರು ರಿಷಬ್ ಪಂತ್ ಅವರು. ಒಂದು ಸ್ವಲ್ಪ ಒಂದು ಮ್ಯಾಚ್ ಆಡ್ತಾರೆ, ಒಂದು ಮ್ಯಾಚ್ನ ಔಟ್ ಹಾಕೋರು. ಅವ್ರದ್ದು ಏನು ಹೇಳಬಲ್ಲ. ಅಂದ್ರೆ ನಮ್ಮ ಇಂಡಿಯಾ ಭಾರಿ ಅಂದ್ರೆ ಹೆವಿ ಪ್ರೆಷರ್ನ ಐತ್ರಿ. ಇನ್ನು 414 ರನ್ ತೆಗಿಬೇಕು. ಈಗ ಒಂದು 54 ರನ್ ಆಗ್ಯಾವು. ಇನ್ನು 390 ರನ್ ತೆಗಿಬೇಕು ಅನ್ಸುತ್ತೆ. ಅದು ಇವ್ರ ಲೀಡ್ ಕಮ್ಮಿ ಮಾಡೋಕೆ ಇವ್ರ ಮೇಲೆ ರನ್ ಹೊಡೆದು ಅದನ್ನ ಬಿಡಿಸಿ ಗುಂಡಾತ್ರ ಮಾಡ್ಬೇಕಾರೆ ಭಾಳ ಐತಿ ಆಟ. ಇದು ಭಾಳ ಕಷ್ಟ ಐತಿ ಗೆಲ್ಲಕ್ಕ. ಅದಕ್ಕೆ ಇವ್ರನ್ನ ಡ್ರಾ ಮಾಡ್ಕೋದ ಭಾಳ ಒಳ್ಳೆ ಸಂಗತಿ. ಒಟ್ಟ ಏನಿಲ್ಲ, 5ನೇ ದಿವಸ ತನಕ ಸುಮ್ ಕುಟು ಆಡೋದು ಆಟದಾಗದ. ಇದು ಬಿಟ್ರೆ
ಬ್ಯಾರೆ ಹಾದಿ ಉಳಿದ ನನಗಂತೂ ಕಾಣಿಸ್ಲಾತಿಲ್ಲ. ನಮ್ಮ KL ರಾಹುಲ್ ಅವರು ರೋಹಿತ್ ಶರ್ಮಾ ಅವ್ರನ್ನ ಆಡ್ಲತ್ತಾರ, ಅವ್ರು ಚಲೋತ್ನಾಗ ಆಡ್ಲತ್ತಾರ. ನಾನು ಆಶಿಸ್ತೀನಿ ನಮ್ಮ ಇಂಡಿಯಾ ಟೀಮ್ ಇದನ್ನ ಡ್ರಾ ಮಾಡ್ಕೊ ಗೆಲ್ಬೇಕಂತ ನನಗೆ ಆಸೆಕರ. ಆದ್ರೆ ಗೆಲ್ಲೋ ಸಾಧ್ಯತೆ ಅಂದ್ರೆ ಭಾಳ ಕಮ್ಮಿ ಅದಾವು. ನೋಡ್ಬೇಕು, ಏನ್ ಹೇಳಕ್ ಬರಲ್ಲ. ಒಂದು ನಮ್ಮ ರೋಹಿತ್ ಶರ್ಮಾ ಬಂದ ಸೀಸನ್ ದಡ ಬಡ ಹೊಡೆದ್ರೆ ಏನ್ ಮಾಡ್ಲಕ್ ಬರ್ತೈತ್ರಿ, ಅದಕ್ಕೆ ಹೇಳಕ್ ಬರಲ್ಲ. ನಮ್ಮ ಟೀಮ್ ಇಂಡಿಯಾ ಮೇಲೆ ಅನ್ಕತಕ್ಕ ಹೋಪ್ ಇರ್ಲಿ, ಗೆಲ್ತಾರೋ ಅಥವಾ ಡ್ರಾ ಮಾಡ್ತಾರ ನೋಡ್ಕೊಂಡು. ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ನಾಳೆ ವಿಡಿಯೋ ಮತ್ತೆ ನಿಮಗೆ ಸಿಕ್ತಂತ ಹೇಳ್ತಾ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ವಿಡಿಯೋಕ್ಕೆ ಕಾಮೆಂಟ್ ಮಾಡಿ, ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನೊಂದು ವಿಡಿಯೋ ಸಿಗೋಣ. ಎಲ್ರಿಗೂ ನಮಸ್ಕಾರ.